ದಾರಿಯಲ್ಲಿ ಹೋಗಬೇಕಾದಾಗ ಚಿನ್ನ ಬೆಳ್ಳಿ ಹಣ ಸಿಕ್ಕರೆ ಅದನ್ನು ದೇವಸ್ಥಾನದ ಹುಂಡಿಗೆ ಹಾಕಬೇಕು ಅಥವಾ ಭಿಕ್ಷುಕರು ಕೊಡ. ಕೆಲವರು ತಮ್ಮ ಬಂಧುಗಳಿಂದಲೇ ದೋಚ್ತಿರ್ತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನೆಲ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ದಾರಿಯಲ್ಲಿ ಹೋಗಬೇಕಾದಾಗ ಚಿನ್ನ ಬೆಳ್ಳಿ ಹಣ ಸಿಕ್ಕರೆ ಅದನ್ನು ದೇವಸ್ಥಾನದ ಹುಂಡಿಗೆ ಹಾಕಬೇಕು ಅಥವಾ ಭಿಕ್ಷುಕರು ಕೊಡಬೇಕು ಅಂತ ಹೇಳ್ತಾರೆ. ನಾವೇ ಸ್ವಂತಕ್ಕೆ ಏನಾದರೂ ಉಪಯೋಗಿಸ್ಕೊಂಡ್ರೆ ಅದರಿಂದ ದೋಷ ಬರುತ್ತಾ ಅಂತ. ನೋಡಿ, ಈ ಭೂಮಿ ಮೇಲೆ ಪರರ ವಸ್ತುಗಳನ್ನು ದೋಚುವವರೇ ಜಾಸ್ತಿ. ಎಷ್ಟು ಸಾಧ್ಯವೋ ಅಷ್ಟು ದೋಚ್ತಾ ಇರ್ತಾರೆ. ಕೆಲವರು ತಮ್ಮ ಬಂಧುಗಳಿಂದಲೇ ದೋಚ್ತಿರ್ತಾರೆ. ಅಣ್ಣ ತಮ್ಮಂದರಿಗೆ ಮೋಸ ಮಾಡ್ತಿರ್ತಾರೆ. ಹತ್ತಿರದ ಸಂಬಂಧಗಳಲ್ಲೇ ಮೋಸ ಮಾಡ್ತಿರ್ತಾರೆ. ಆ ರೀತಿಯಾದ ಮೋಸದ ಪ್ರಪಂಚದಲ್ಲಿ ಈ ರೀತಿಯಾದ ಪ್ರಶ್ನೆ ಕೇಳಿರೋದು ಶ್ರೇಷ್ಠ ವ್ಯಕ್ತಿಯ ಶ್ರೇಷ್ಠ ಗುಣ. ಯಾರ ಮನಸ್ಸು ಒಳ್ಳೆಯದಾಗಿರುತ್ತೋ, ಯಾವ ವ್ಯಕ್ತಿ ತುಂಬ ಉತ್ತಮನಾಗಿರ್ತಾನೋ ಅವನು ಮಾತ್ರ ಈ ರೀತಿ ಯೋಚಿಸುತ್ತಾನೆ. ನೋಡಿ, ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ. ದಾರಿ ಸಿಕ್ಕಿದ್ದು ನಾನು ಉಪಯೋಗಿಸೋ ದೋಷ ಬರುತ್ತಾ ಅಂತ. ಅದನ್ನು ಯಾಕೆ ನಾವು ದೇವಸ್ಥಾನಕ್ಕೆ ಹಾಕಬೇಕು ಅಂದರೆ, ದೇವರೇ ಇದು ನನಗೆ ಸಂಬಂಧಪಟ್ಟದ್ದಲ್ಲ, ಆಕಸ್ಮಿಕವಾಗಿ ದಾರಿಯಲ್ಲಿ ಸಿಕ್ಕಿದೆ, ಅದಕ್ಕೆ ನಿನಗೆ ಅರ್ಪಿಸುತ್ತೇನೆ ಅಂತ ಸಾತ್ವಿಕ ಚಿಂತನೆಯಿಂದ ನನ್ನದಲ್ಲದನ್ನು ಭಗವಂತನಿಗೆ ಅರ್ಪಿಸುವುದು. ನನಗೆ ಅದು ನಂದಲ್ಲ, ಅದು ನಿನಗೆ ಕೊಟ್ಬಿಡ್ತೀನಿ. ನಾನೇ ಉಪಯೋಗಿಸಿದ್ರೆ ನನ್ನ ಮನಸ್ಸು ತಾಮಸಿಕ ಗುಣದಿಂದ ಕೂಡಿದ್ದರೆ ರಾಕ್ಷಸಿ ಸ್ವಭಾವ, ಸ್ವಾರ್ಥ, ಅದನ್ನು ಎಂಜಾಯ್ ಮಾಡ್ತೀನಿ. ನನಗೆ ದಾರಿಲಿ ಸಿಕ್ಬಿಡ್ತು, ಹಣ ಬಂತು, ಹಾಗೆ ಹೀಗೆ ಅಂತ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಎಷ್ಟು ಸಾಧ್ಯವೋ ಅಷ್ಟು ಸುಳ್ಳನ್ನು ಹೇಳಿ ಆಸ್ತಿ ತಗೊಂಡು ಹಣ ತಗೊಂಡು ಅದರಲ್ಲಿ ಸಂತೋಷ ಪಡ್ತಾರೆ. ಇದರಲ್ಲಿ ನನ್ನದಲ್ಲ ವಸ್ತುನ ಬೇರೆಯವರಿಗೆ ಕೊಟ್ಬಿಟ್ಟು, ಭಿಕ್ಷಕನಿಗೆ ಕೊಟ್ಟು, ಭಗವಂತನಿಗೆ ಕೊಟ್ಟು ಸಂತೋಷ ಪಡ್ತಾರೆ. ಯಾಕಂದ್ರೆ ನಂದಲ್ಲಪ್ಪ ಅಂತ. ಎಂಥ ಅದ್ಭುತವಾದ ಚಿಂತನೆ ಇದೆ ನೋಡಿ. ನಿಮಗೊಂದು ಸರಳವಾದ ಕಥೆ ಹೇಳ್ತೀನಿ. ಇಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸನ್ನು ಸಾತ್ವಿಕಗೊಳಿಸಿ ಒಳ್ಳೆಯತನವನ್ನು ಬಿತ್ತಲು ನಾನಾ ಪುರಾಣಗಳಲ್ಲಿ ನಾನಾ ಕಥೆಗಳ ರೂಪದಲ್ಲಿ ಹೇಳಿದ್ದಾರೆ. ಒಂದು ಸಣ್ಣ ಕಥೆ ನಿಮ್ಗೆ ಹೇಳ್ತೀನಿ, ಯೋಚನೆ ಮಾಡಿ ನೋಡಿ. ನನ್ನದಲ್ಲದನ್ನು ನಾನು ಉಪಯೋಗಿಸ್ಬೋದು. ಎಕ್ಸ್ಟ್ರೀಮ್ ವೈರಾಗ್ಯ ಇದು ಈ ಕತೆ. ಗಂಡ ಹೆಂಡತಿ ತುಂಬ ಸಾಧ್ವಿಗಳು, ಆಧ್ಯಾತ್ಮಿಕ ಚಿಂತಕರು, ಭಗವಂತನ ಸೇವೆಯಲ್ಲಿ ಸಮಾಜದ ಸೇವೆಯಲ್ಲಿ ಇರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಅವರಿಬ್ಬರು ಮಕ್ಕಳಿರ್ತಾರೆ. ಗಂಡ ಮನೆಗೆ ಸಾಮಾನು ತರಕ್ಕೆ ಅಂತ ಸಂತೆಗೆ ಹೋಗಿರ್ತಾನೆ. ಹಿಂದಿನ ಕಾಲ ದೂರ ಹೋಗಬೇಕು. ಸಂತೆಗೆ ಹೋಗಿ ಸಂತೆಯಿಂದ ಎಲ್ಲ ಸಾಮಾನುಗಳನ್ನು ಹೊತ್ಕೊಂಡು ಮನೆಗೆ ಬರ್ತಾನೆ. ತುಂಬ ಬಳಲಿರ್ತಾನೆ. ಹೆಂಡತಿ ಆದವಳು ಅವನಿಗೆ ಕಾಲಿಗೆ ನೀರು ಕೊಟ್ಟು ಕಾಲೆಲ್ಲ ತೊಳೆದಾದ್ಮೇಲೆ, ಮುಖ ಕೈಯೆಲ್ಲ ತೊಳೆದಾದ್ಮೇಲೆ ಅವನಿಗೆ ಬಿಸಿ ಬಿಸಿ ಊಟವನ್ನು ಬಡಿಸ್ತಾಳೆ. ಊಟ ಬಡಿಸುವಾಗ ಅವನು ಕೇಳ್ತಾನೆ, ಎಲ್ಲಿ ಮಕ್ಕಳು ಊಟಕ್ಕೆ ಬಂದಿಲ್ಲಲ್ಲ, ಮಕ್ಕಳು ಎಲ್ಲಿ ಹೋದ್ರು ಅಂತ. ನೀವು ಊಟ ಮಾಡಿ ಆಮೇಲೆ ಹೇಳ್ತೀನಿ ಅಂತಾಳೆ. ಸರಿ, ಎಲ್ಲೋ ಹೊರಗಡೆ ಆಟ ಆಡ್ತಿರ್ಬೋದು ಅಂದ್ಬಿಟ್ಟು ಅವನು ಊಟ ಮಾಡ್ತಾನೆ. ಊಟ ಮಾಡೋದು ಪುನಃ ಕೇಳ್ತಾನೆ, ಎಲ್ಲಿ ಮಕ್ಕಳು ಅಂತ. ಆಗ ಅವಳು ಗಂಡನಿಗೆ ಕ್ವಶನ್ ಕೇಳ್ತಾಳೆ, ನಮಗೆ ದೇವರು ಬಂದು 2 ವಜ್ರಗಳನ್ನು ಕೊಟ್ಟಿದ್ದ, ಬೆಲೆ ಕಟ್ಟಲಾಗದಂಥ ವಜ್ರಗಳು ಕೊಟ್ಟಿದ್ದ. ಪುನಃ ದೇವರು ಬಂದ, ನನಗೇನು ಕೇಳಲೇ ಇಲ್ಲ, ಅವನೇ ತಗೊಂಡು ಹೋಗ್ಬಿಟ್ಟ. ಈಗ ನಾನೇನು ಮಾಡಬೇಕು? ಸಂಕಟ ಪಡ್ಲ, ಅಥವಾ ಅವನು ನನ್ನನ್ನು ಕೇಳಲೇ ಇಲ್ವಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ಳ ಅಂತ ಗಂಡನ ಕೇಳಿದ್ಲು. ಗಂಡ ಹೇಳ್ದ, ಅಯ್ಯೋ ದೇವ್ರು ತಾನೇ ಕೊಟ್ಟಿದ್ದ, ಅವನ ವಸ್ತುವನ್ನು ಅವನು ವಾಪಸ್ ತಗೊಂಡೋಗಿದ್ದಾನೆ. ಅವ್ನು ತಗೊಂಡು ಹೋಗ್ಬೇಕಾದಾಗ ಏನೂ ಹೇಳಲಿಲ್ಲ, ನೋ ಪ್ರಾಬ್ಲಮ್, ಅವ್ರಿಗೆ ನೀನು ಸಂತೋಷ ಪಡು. ಕೊಟ್ಟಿದ್ದ ಇಷ್ಟು ದಿನ ನನ್ನ ಹತ್ರ ವಜ್ರಗಳಿತ್ತು, ಅದನ್ನು ಅನುಭವಿಸಿದ್ದೀನಿ, ಅಮೂಲ್ಯವಾದದ್ದು ನನ್ನ ಹತ್ರ ಇತ್ತಲ್ಲ ಅಂತ ಸಂತೋಷ ಪಡು. ಅವನು ತಗೊಂಡೋದ್ನೆಲ್ಲ ಖುಷಿ ಪಡು ನೀನು. ಸರಿ, ಅವನವನು ತಗೊಂಡೋದ ಅಂತ ಹೇಳ್ತಾನೆ.
ಆಗ ಹೆಂಡತಿ ಹೇಳ್ತಾಳೆ, ಅದು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಮ್ಮ ಮನೆಯ ಹಿಂಭಾಗ ಮಕ್ಕಳು ಆಟ ಆಡಬೇಕಾದಾಗ ಇಬ್ಬರು ಮಕ್ಕಳಿಗೆ ಹಾವು ಕಚ್ಚಿಬಿಡ್ತು, ನಾಗರಾವು ಕಚ್ಚಿಬಿಡ್ತು, ಇಬ್ಬರು ಮಕ್ಕಳು ಸತ್ತೋಗಿದ್ದಾರೆ. ಅವರನ್ನು ರೂಮಲ್ಲಿ ಇಟ್ಟಿದ್ದೀನಿ, ಬಂದು ನೋಡಿ, ಮುಂದಿನ ಕಾರ್ಯ ಏನು ಮಾಡಬೇಕು ಅಂದ್ಲು. ನೋಡಿ, ಗಂಡನಿಗೆ ಊಟ ಬಡಿಸಿ ಸುಸ್ತಾಗಿ ಬಂದಿದ್ದಾನೆ ಸಂತೆಯಿಂದ ಅಂತ, ಅದೆಲ್ಲ ಆದಮೇಲೆ ತನ್ನ ಪತ್ನಿ ಧರ್ಮವನ್ನು ಫಾಲೋ ಮಾಡಿ ಆಮೇಲೆ ಸತ್ಯವನ್ನು ಹೇಳ್ತಾ ಇದ್ದಾಳೆ ಹಿಂಗಾಗಿದೆ ಅಂತ. ಅಂದರೆ ಅವಳ ಅದ್ಭುತವಾದ ಚಿಂತನೆ ಹೇಗಿದೆ. ಭಗವಂತ ಕೊಟ್ಟಿದ್ದ ವಜ್ರಗಳನ್ನು ಅವನೇ ತಗೊಂಡು ಹೋದ, ನಂದೇನಿದೆ. ಈ ಕಥೆ ಸರಳವಾಗಿದ್ರು ಕೂಡ ಎಷ್ಟೊಂದು ಒಳಾರ್ಥ ಇದೆ ನೋಡಿ. ನನ್ನದು ಯಾವುದೂ ಇಲ್ಲ, ನನ್ನದಲ್ಲದನ್ನು ನಾನು ಇಟ್ಕೋಬಾರ್ದು, ಅದರ ಮೇಲೆ ಮೋಹವನ್ನು ಕೂಡ ಇಟ್ಕೊಬಾರ್ದು. ಈಗ ಸರಳವಾಗಿ ಯೋಚನೆ ಮಾಡೋದಾದರೆ, ಈ ದೇಹ ನನ್ನದಲ್ಲ, ನಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥದ್ದು. ಕೊಟ್ಟಾದ ಮೇಲೆ ಅದು ಬದುಕಿರೋದು ಪ್ರಕೃತಿಯಿಂದ ಅಲ್ವಾ? ಪ್ರಕೃತಿಗಿಂತ ಆಹಾರದಿಂದ, ಈ ಗಾಳಿಯಿಂದ, ಈ ನೀರಿನಿಂದ, ಈ ಪಂಚಭೂತಗಳಿಂದ ದೇಹ ಬದುಕಿದೆ. ಆದರೂ ಕೂಡ ಈ ದೇಹ ನನ್ನದಲ್ಲ. ಯಾಕೆಂದರೆ ಪ್ರತಿದಿನ ಸಾವಿನ ಹತ್ತಿರಕ್ಕೆ ಹೋಗ್ತಾ ಇದೆ. ಅಂದರೆ ಒಂದು ದಿನ ಕಳೆದೋಗ್ಬಿಟ್ರೆ, ಒಂದು ದಿನ ನನ್ನ ಕೋಟದಲ್ಲಿ ಹೋಯ್ತು, ಒಂದು ವರ್ಷ ಹೋಗ್ಬಿಟ್ರೆ ನಾವು ಬರ್ತ್ಡೇ ಮಾಡ್ಕೊಡ್ತೀವಿ ಖುಷಿಯಾಗಿ. ಅಂದರೆ ಸಾವಿನ ಹತ್ತಿರಕ್ಕೆ ಹೋಗಲು ನಾವು ಸಂಭ್ರಮಿಸುತ್ತಿದ್ದೇವೆ. ಒನ್ ಇಯರ್ ಕೋಟ ಮುಗೀತು. ನನಗೆ 60 ವರ್ಷ ಆಗಿದೆ ಅಂತ ನಾನು ಸೆಲೆಬ್ರೇಟ್ ಮಾಡಿದ್ರೆ ನನ್ನ ಕೋಟ 60 ವರ್ಷ ಹೋಯ್ತು. ನಾನು ಸಂಭ್ರಮಿಸ್ತಿರೋದು ಯಾವುದಕ್ಕೋಸ್ಕರ? ಹಬ್ಬ 60 ವರ್ಷ ಬದುಕಿದೆಯಲ್ಲ, ಮುಗೀತು, ಇನ್ನೆಷ್ಟು ಸ್ವಲ್ಪ ವರ್ಷಗಳು ಬದುಕ್ಬೋದು, ಅದೇ ಸಂಭ್ರಮ. ಆ ಚಿಂತನೆ ನಮ್ಮಲ್ಲಿ ಇರೋದಿಲ್ಲ. ಓಕೆ, ನಾವು ಈಗ ಈ ದೇಹವೇ ನನ್ನದಲ್ಲ, ಅದು ಹೋಗ್ಬಿಡುತ್ತೆ. ಪ್ರತಿದಿನ ಸಾವಿನ ಹತ್ರಕ್ಕೆ ಹೋಗ್ತಾ ಇದೆ. ಈ ದೇಹವೇ ನನ್ನದಲ್ಲ, ಯಾವುದೂ ಕೂಡ ನನ್ನ ಕಂಟ್ರೋಲಲ್ಲಿ ಇಲ್ಲ. ಕೇವಲ ನನ್ನ ಚರ್ಮನ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಲ್ಲ. ವಯಸ್ಸಾಯ್ತಾ ಸುಖ ಆಗ್ತಾ ಇರುತ್ತೆ. ಈಗ ಬರೀ ಒಂದು ಕೂದಲನ್ನ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೂದಲು ಬೆಳ್ಳಗಾಗ್ತಾ ಇರುತ್ತೆ, ಕೂದಲು ಉದುರ್ತಾ ಇರುತ್ತೆ, ಸ್ವಲ್ಪ ಬಣ್ಣ ಹಾಕೋದು ಅಷ್ಟೇ. ಆದರೂ ಕೂಡ ಬುಡ ಬೆಳ್ಳಗಾಗುತ್ತೆ. ನನ್ನ ಕಂಟ್ರೋಲಲ್ಲಿ ಯಾವುದೂ ಇಲ್ಲ. ಸೊ ನಂದು ಅಂತ ಆಸೆ ಪಡ್ತೀವಿ. ಪರರ ವಸ್ತುಗಳನ್ನು ನಾವು ಆಸೆ ಪಡ್ತೀವಿ, ನನಗಿನ್ನೂ ಬೇಕು, ನನಗಿನ್ನೂ ಬೇಕು ಅಂತ. ನೀವು ರಾಜಕಾರಣಿಗಳ ಬಗ್ಗೆ ಯೋಚನೆ ಮಾಡಿ ನೋಡಿ, ಎಷ್ಟೊಂದು ಭ್ರಷ್ಟಾಚಾರ ತುಂಬಿದೆ. ಕೆಲವು ವ್ಯಕ್ತಿಗಳನ್ನು ನೋಡಿ, ಎಷ್ಟೊಂದು ಭ್ರಷ್ಟಾಚಾರ ತುಂಬಿದೆ. ನನ್ನದಲ್ಲದ ಬಗ್ಗೆ, ನನ್ನದೇನಲ್ಲ ಬೇರೆಯವ್ರದ್ದು ದೋಚ್ಕೊಳ್ಳೋಕ್ಕೆ ನಾವು ಕಾಯ್ತಾ ಇರ್ತೀವಿ. ಅವರ ಮನಸ್ಸು ಎಂದು ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ. ನನ್ನದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟಾಗಿ ನಡೆದ ಘಟನೆ, 1 ವರ್ಷ ಆಯ್ತು ಈ ಘಟನೆ ನಡೆದು. ನಮ್ಮ ಯೋಗ ಶಾಲೆಯಲ್ಲಿ ಲೇಡೀಸ್ ಬ್ಯಾಚ್ ಯೋಗ ಮಾಡಬೇಕಾದಾಗ ಸ್ಟೇಜ್ ಮೇಲೆ 2 ಎಳೆ ಮಾಂಗಲ್ಯ ಸರವನ್ನು ಬಿಟ್ಬಿಟ್ಟಿದ್ದಾರೆ. ಪಕ್ಕದಲ್ಲಿ ಯೋಗ ಮಾಡ್ಬೇಕಾದ್ರೆ ಅಲ್ಲಿ ಇಟ್ಟಿದ್ದಾರೆ, ಮರ್ತ್ಬಿಟ್ಟಿದ್ದಾರೆ, ಮನೆಗೆ ಹೋಗ್ಬಿಟ್ಟಿದ್ದಾರೆ ಅವರು. ನಾನೆಲ್ಲ ನಾನೇನು ಮಾಡೋದು, ಡೋರ್ ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ಟೆ. ಪುನಃ ಸಂಜೆ ಬ್ಯಾಚ್ಗೆ ಹೋಗಿದ್ದೀನಿ, 7 ಗಂಟೆ ಬ್ಯಾಚ್ಗೆ. ಆಗ ಸ್ಟೇಜ್ ಮೇಲೆ ಸರ ಬಿದ್ದಿದೆ. ಸರಿ, ಆ ಸರ ಜೋಬಿಗೆ ಎತ್ತಿಟ್ಕೊಂಡು ಸದ್ಯ ಯಾರೂ ಬಂದಿಲ್ವಲ್ಲಪ್ಪ ಅಂತ ಇಟ್ಕೊಂಡಾದ್ಮೇಲೆ ಯಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಒಬ್ರಿಗೆ ಡೌಟ್ ಬಂತು, ಇವ್ರದ್ದೇ ಇರಬೇಕು ಅಂತ ಅವ್ರಿಗೆ ಫೋನ್ ಮಾಡಿದೆ. ಸೊ ಅವ್ರಿಗೆ ಫೋನ್ ಮಾಡಿದಾಗ, ಏನಮ್ಮ ಮಾಡ್ತಿದ್ದೀರಾ? ಅಡುಗೆ ಮಾಡ್ತಾ ಇದ್ದೀನಿ ಸರ್. ಏನು ಅಡುಗೆ ಮಾಡ್ತಾ ಇದ್ದೀರಾ? ಪೂರಿ ಸಾಗು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅಂದರು. ಹಂಗಾದ್ರೆ ಇವು ಸರ ಕಳ್ಕೊಂಡಿದ್ರೆ ಇವ್ರು ಈ ಥರ ಖುಷಿಯಾಗಿರ್ತಿರ್ಲಿಲ್ವಲ್ಲ, ಹುಡುಕ್ತಾ ಇದ್ರಲ್ಲ, ಮೋಸ್ಟ್ಲಿ ಇವ್ದು ಅಲ್ವೇನೋ ಅಂತ ಸುಮ್ಮನೆ ಅದೇ ನೋಡೋಣ ಫೋನ್ ಮಾಡ್ತಾರೆ ಅಂತ. ಆಮೇಲೆ ರಾತ್ರಿ 10 ಗಂಟೆಗೆ ಯೋಚನೆ ಮಾಡಿಕೊಂಡು ಸರ ಇಲ್ಲ ಅಂತ ನನಗೆ ಫೋನ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಗಿದೆ, ರಾತ್ರಿ 10 ಗಂಟೆಗೆ ನಮ್ಮ ಮನೆಗೆ ಬಂದು ಅವ್ರ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಸರ ವಾಪಸ್ ತಗೊಂಡು ಹೋಗಿದ್ದಾರೆ. ಅದು ಈಗಿನ ವ್ಯಾಲ್ಯೂ ಅದು more than 5 lakhs. ಅದು ನಾನು ಆರಾಮಾಗಿ ಇಟ್ಕೊಬೋದಾಯ್ತು, ಗೊತ್ತಾಗ್ತಿರಲಿಲ್ಲ, ಯಾರಿಗೂ ಏನೂ ಗೊತ್ತಿಲ್ಲ. ದಾರಿ ಹೋಗ್ಬೇಕಾದ್ರೆ ಬಿದ್ದೋಗಿತ್ತೇನೋ, ಎಲ್ಲೋ ಏನೋ ಆಗಿತ್ತೇನೋ, ಏನೋ ಒಂದು ಸುಳ್ಳು ಹೇಳ್ಬೋದಾಯ್ತು. ಸ್ವಾರ್ಥಿಯಾಗಿದ್ದರೆ ನಮ್ಮ ಮನಸ್ಸು ಅದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. 10 ಕೋಟಿ ಆಗಲಿ 10 ಲಕ್ಷವಾಗಲಿ ಪರರ ಸೊತ್ತನ್ನು ನಾನು ಇಚ್ಛೆ ಪಡುವುದೇ ಇಲ್ಲ. ಇದು ನನ್ನ ಸಹಜ ಸ್ವಭಾವ. ಆಮೇಲೆ ಬಂದರು, ತಗೊಂಡೋದ್ರು, ತುಂಬ ಖುಷಿಪಟ್ಟರು. ನೋಡಿ, ಕೆಲವರ ಮನಸ್ಸುಗಳು ಇರ್ತವೆ, ಬೇರೆಯವ್ರದ್ದು ಇಷ್ಟಪಡಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ. ಇದು ಹ್ಯಾಪನ್ ಅಬೌಟ್ 25 years ಬ್ಯಾಕ್. 25 ವರ್ಷಗಳ ಹಿಂದೆ ಇಂದಿರಾನಗರದಲ್ಲಿ ಒಬ್ರು ಹೇಳಿದೆ, ಗುರೂಜಿ ನಮ್ದು ದೊಡ್ಡದೊಂದು ಸೈಟ್ ಇದೆ, ನಿಮ್ಗೆಲ್ಲ ಒಳ್ಳೆ ವ್ಯಕ್ತಿಗಳು ಗೊತ್ತಿದ್ರೆ ಹೇಳಿ ಅಂತ. ಸರಿ, ಯಾರೋ ಒಬ್ಬರಿಗೆ ಹೇಳಿದೆ.
ಸರ್ ಅವ್ರು ಹೋದ್ರು, ಡೀಲೆಲ್ಲ ಮಾಡಿದ್ರು, ಎಲ್ಲ ಮಾಡಿ ವ್ಯವಹಾರ ಮಾಡ್ಬೇಕಾದ್ರೆ ಡೌಟ್ ಬಂತು ಏನೋ ಮಾಡ್ತಿದ್ದಾರೆ ಅಂತ. ಏನಪ್ಪ ಅಂದರೆ ಆಗ ನನ್ನ ಶೇರ್ ಅವರು ಮಾರ್ಜಿನ್ ಇಟ್ಕೊಂಡ್ಬಿಟ್ಟಿದ್ದಾರೆ, 15 ಲಕ್ಷ ರೂಪಾಯಿ ಮಾರ್ಜಿನ್. ಆವಾಗ 25 ವರ್ಷಗಳ ಹಿಂದೆ ನನಗೆ ಗೊತ್ತಾಯ್ತು, ನನಗೆ 15 ಲಕ್ಷ ಕೊಡ್ತಿದ್ರು. ನನ್ನ ಕೈಲಾಗಲ್ಲಪ್ಪ, ಬೇಕಾದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ, ಅವ್ರು ಒಪ್ಕೊಂಡ್ರೆ ಓಕೆ. ಸುಮ್ಗೆ ನಾನು ಮೋಸ ಮಾಡಿ ದುಡ್ಡು ಮಾಡೋಕ್ಕೆ ನನ್ನ ಕೈ ಸಾಧ್ಯ ಇಲ್ಲ. ನಾನು ನಿರ್ಧಾರಕ್ಕೆ ಬಂದೆ. ಹೋಗಿ ಯಾರು ಸೈಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದೆ, ನೋಡಿ ಈ ಥರ ಮಾರ್ಜಿನ್ ಇಟ್ಟಿದ್ದಾರೆ, ನನ್ನ ಶೇರ್ 15 ಲಕ್ಷ ಬರುತ್ತೆ, ಸೊ ಏನು ಮಾಡೋದು? ಅವರು ಒಪ್ಕೊಂತಾರ, ಡೀಲ್ ಕ್ಯಾನ್ಸಲ್. ಆದರೆ ಬೇರೆಯವರಾಗಿದ್ರೆ ಏನು ಮಾಡ್ತಿದ್ರು ಹೇಳಿ? ಸಿಕ್ಕಿದ್ರೆ ಸಾಕು ಒಂದು ದೋಚಾಕೋತಾ ಇದ್ರು. ಸೊ ಈಗ ನನ್ನ ಹತ್ರ ಅಷ್ಟೊಂದು ಆಸ್ತಿ ಏನಿಲ್ಲ, ಕಷ್ಟನೂ ಇಲ್ಲ, ನೆಮ್ಮದಿಯಾಗಿದ್ದೀನಿ, ಸುಖವಾಗಿ ನನಗೆ ನಿದ್ರೆ ಬರುತ್ತೆ. ಕೆಲವರು ಸಹಜ ಸಮಸ್ಯೆಗಳು ಸಂಸಾರದಲ್ಲಿ, ಜೀವನದಲ್ಲಿ ಅದು ಇದು ಬರ್ತದೆ. ನಮ್ಮ ತಂದೆ ತಾಯಿಗಳು ಕೂಡ ಸತ್ತೋಗಿದ್ದಾರೆ, ನಮ್ಮ ಬದುಕಿನಲ್ಲಿ ಬೇಕಾಷ್ಟು ಜನ ಸತ್ತಿದ್ದಾರೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಎಲ್ಲ ಸಮಸ್ಯೆಗಳು ಕೂಡ ಸಹಜವಾಗಿದೆ. ನಾನು ನೆಮ್ಮದಿಯಾಗಿದ್ದೀನಿ. ಯಾಕೆ ಅಂದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ. ಇದಿರಬೇಕು ಮನಸ್ಥಿತಿ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಸಣ್ಣ ಪುಟ್ಟಗಳು ನಡೀತಿರೋದು ಸಹಜವಾದ ಪ್ರಕ್ರಿಯೆಗಳು, ಸಣ್ಣ ಪುಟ್ಟ ಸುಳ್ಳುಗಳು ಸಹಜವಾದ ಪ್ರಕ್ರಿಯೆಗಳು. ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಸುಳ್ಳು ಕೂಡ ಸತ್ಯವಾಗತ್ತೆ. ಈ ದಿಶೆಯಲ್ಲಿ ಯೋಚನೆ ಮಾಡಿ. ನನ್ನ ಕಾಯ ವಾಚ ಮನಸ್ಸ, ನನ್ನ ಚಿಂತನೆಗಳು ಏನನ್ನು ಮಾಡ್ತಿರೋ, ಒಬ್ಬರು ಸುಳ್ಳು ಹೇಳಿದ್ರೆ ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಸುಳ್ಳು ಹೇಳು, ನೋ ಪ್ರಾಬ್ಲಮ್. ಹೀಗೆ ಧರ್ಮ ಇದೆ. ಈ ಧರ್ಮ ಚಿಂತನೆ, ಇದು ವಿಡಿಯೋ ದೊಡ್ಡದಾಗತ್ತೆ. ಎಷ್ಟು ಅದ್ಭುತವಾದ ಪ್ರಶ್ನೆ ಇದು ಅಂದರೆ, ಆತ್ಮಸಾಕ್ಷಿಗೆ ಯಾರು ಎದುರ್ತಾರೋ ಅವರು ಈ ರೀತಿ ಚಿಂತನೆ ಮಾಡ್ತಾನೆ. ದಾರಿ ಸಿಕ್ಕಿದ್ದು ಕೂಡ ನಾನು ಉಪಯೋಗಿಸ್ಬಾರ್ದು, ನಾನು ದೇವಸ್ಥಾನಕ್ಕೆ ಹೋಗಿ ಹಾಕಬೇಕು ಅಂದರೆ ಅದ್ಭುತವಾದ ಚಿಂತನೆ. ಇನ್ನೊಂದು ಸಣ್ಣ ಕಥೆ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಧರ್ಮ ಅಂದರೆ ಹೇಗಿರುತ್ತೆ ಅಂದರೆ, ಒಬ್ಬ ಸನ್ಯಾಸಿ ಊರಿಂದ ಊರಿಗೆ ಹೋಗಿ ಆ ಹಳ್ಳಿಗಳಲ್ಲಿ ಇದ್ದುಕೊಂಡು ಅಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು, ಭಗವಂತನ ಚಿಂತನೆಗಳನ್ನು, ಒಳ್ಳೆಯ ವಿಚಾರಗಳನ್ನು ತಿಳಿಸುವುದು ಅವನ ಧರ್ಮ. ಅವನು ಅದೇ ಕೆಲಸ ಅದು ಮಾಡ್ತಾ ಇರ್ತಾನೆ. ಊರಿಂದ ಊರಿಗೆ ಹೋಗ್ಬೇಕಾದಾಗ ದೂರದ ಊರಿಗೆ ಹೋಗ್ಬೇಕು, ಸುಸ್ತಾಗ್ಬಿಡ್ತಾನೆ, ಅವನ ಹತ್ರ ಊಟ ಇರಲ್ಲ. ಎಂಥ ಸನ್ಯಾಸಿ ಅಂದರೆ ಅವನು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವನು ಸ್ವೀಕರಿಸಬೇಕು. ದಾನವನ್ನು, ಆಹಾರವನ್ನು ಹೆಚ್ಚಿಗೆ ಶೇಖರಿಸಿರಬಾರ್ದು. ಶೇಖರಣೆ ಮಾಡಿದ್ರೆ ಅದು ಸಂಸಾರಸ್ಥರ ಗುಣ. ಸನ್ಯಾಸಿಗಳು ಶೇಖರಣೆ ಮಾಡಬಾರ್ದು. ಆದರೆ ಬಿಡಿ, ಈಗಿನ ಕಾಲ ಮಾಡ್ರನ್ ಸನ್ಯಾಸಿಗಳೆಲ್ಲ ಬೇಕಾದಷ್ಟು ಶೇಖರಣೆ ಮಾಡೋದೇ ಅವ್ರ ಕೆಲಸ ಆಗ್ಬಿಟ್ಟಿರುತ್ತೆ. ಓಕೆ, ಈ ಸನ್ಯಾಸಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ತುಂಬ ಸುಸ್ತಾಗಿದ್ದ, ದಾಹ ಆಗಿತ್ತು, ಹಸಿವಾಗ್ತಾ ಇತ್ತು, ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹೋಗ್ಬೇಕಾದ್ರೆ ಒಂದು ಮರದ ಕೆಳಗೆ, ಒಂದು ಹಳ್ಳಿ ಹತ್ರ ಒಂದು ಮರದ ಕೆಳಗೆ ಒಬ್ಬ ಚಮ್ಮಾರ, ಚಪ್ಪಲಿ ಹೊಲೆಯುವವನು, ಅವನೇನು ಮಾಡ್ತಿದ್ದ, ಊಟ ಮಾಡ್ತಾ ಇದ್ದ. ಅವನ ಹತ್ರ ಹೋಗಿ ಸ್ವಲ್ಪ ಊಟ ಕೊಡಪ್ಪ ಅಂತ ಕೇಳ್ದ. ಆಗ ಚಮ್ಮಾರ ಹೇಳ್ದ, ಸ್ವಾಮಿ ಈಗ ಬಂದಿದ್ದೀರಾ, ನಾನು ಮೊಸರನ್ನ ತಂದಿದ್ದೆ ಬುತ್ತಿ ಕಟ್ಕೊಂಡು, ಅರ್ಧ ತಿಂದುಬಿಟ್ಟಿದ್ದೀನಿ, ಇನ್ನು ಅರ್ಧ ಇದೆ, ಎಂಜಲಾಗಿದೆ, ನೀವು ಸನ್ಯಾಸಿಗಳು, ಹೇಗೆ ನಾನು ನಿಮ್ಗೆ ಕೊಡಲಿ ಅಂತಾನೆ. ಅಯ್ಯೋ ಪರವಾಗಿಲ್ಲ ಕೊಡಪ್ಪ, ನಂಗೆ ತುಂಬ ಹಸುವಾಗ್ತಾ ಇದೆ, ದೇಹನ ಕಾಪಾಡ್ಕೋಬೇಕು, ನಾನು ಇದರಿಂದ ಬೇಕಾಷ್ಟು ಸಮಾಜ ಸೇವೆ ಮಾಡಬೇಕು, ಕೊಡು ಅಂತಾನೆ. ಓಕೆ ಅಂತ ಸ್ವಾಮಿಗಳೇ ಕೇಳಿದ್ರೆ ಅದು ಕೊಟ್ಬಿಡ್ತಾನೆ ಅವನು. ಅವ್ರ ಅನ್ನ ಅರ್ಧ ಮೊಸರನ್ನ ಎಲ್ಲ ಪೂರ್ತಿ ತಿಂತಾರೆ. ತಿಂದಾದ್ಮೇಲೆ ಆಗ ಚಮ್ಮಾರ ಒಂದು ದೊಡ್ಡ ನೀರು ಕೊಡ್ತಾನೆ, ತಂಬಿಯಲ್ಲಿ ನೀರು ಕೊಡ್ತಾನೆ. ಸ್ವಾಮೀಜಿ ಇದು ಕೂಡ ಅರ್ಧ ಕುಡ್ದಿದ್ದೀನಿ, ಎಂಜಲಾಗಿದೆ, ತಗೊಳ್ಳಿ ಅಂತಾನೆ. ಆವಾಗ ಸನ್ಯಾಸಿ ಹೇಳ್ತಾನೆ, ನಾನು ಎಂಜಲ ನೀರನ್ನು ಕುಡಿಯುವುದಿಲ್ಲ ಅಂತಾನೆ. ಇವನ್ಗೆ ಆಶ್ಚರ್ಯ ಆಗುತ್ತೆ ಚಮ್ಮಾರನ್ಗೆ, ಎಷ್ಟು ಆಶ್ಚರ್ಯ ಆಗುತ್ತೆ. ಅಲ್ಲ, ಎಂಜಲ ಅನ್ನ ತಿಂದ ಸನ್ಯಾಸಿ, ಆದರೆ ಈ ನೀರು ಕೊಟ್ಟರು ಕುಡಿತಾರವಲ್ಲ ಇವರು ಅಂತ ಆಶ್ಚರ್ಯ ಆಗುತ್ತೆ. ಆವಾಗ ಸನ್ಯಾಸಿ ಹೇಳ್ತಾನೆ, ನೋಡಪ್ಪ, ಸನ್ಯಾಸಿಯ ಧರ್ಮ ಎಂಜಲನ್ನು ತಿನ್ನಬಾರದು. ಸೊ ನಾನು ಯಾಕೆ ತಿಂದೆ ಅಂದರೆ ದೇಹ ಉಳ್ಕೋಬೇಕಾಗಿತ್ತು. ಈಗ ಅನ್ನ ಮೊಸರನ್ನ ತಿಂದೀನಿ, ದೇಹ ಉಳ್ಕೊಂಡಿದೆ, ಮುಂದಿನ ಊರಿಗೆ ಹೋಗ್ತೀನಿ ನಾನು. ಅದಕ್ಕೆ ನಾನು ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸೊಗಸಾಗಿದೆ ಈ ಕತೆ. ದೇಹ ಉಳಿಸೋಕ್ಕೋಸ್ಕರ ಅವ್ರು ಎಂಜಲನ್ನು ತಿಂದರು. ದೇಹ ಉಳಿದ ಮೇಲೆ ಧರ್ಮವನ್ನು ಪರಿಪಾಲನೆ ಮಾಡಿದ್ರು. ಸನ್ಯಾಸಿ ಎಂಜಲನ್ನು ತಿನ್ನಬಾರದು. ಹೀಗೆ ಕೆಲವಾರು ಬದುಕಿನಲ್ಲಿ ಚಿಂತನೆಗಳನ್ನು ನೀವು ಮಾಡ್ತಕ್ಕಂಥ ಕೆಲಸಗಳಿಂದ ಸರಿನೋ ತಪ್ಪೋ, ಒಳ್ಳೆಯದಾದರೆ ಅದರ ತಪ್ಪಿಲ್ಲ. ಒಳ್ಳೆಯದು ಮಾಡುವುದಾದರೆ ತಪ್ಪಾಗಿ ಬೇರೆಯವರಿಗೆ ಕಂಡರೂ ನಿನ್ನ ಅಂತರಾತ್ಮ ಹೇಳ್ತಾ ಇದೆ, ನಾನು ಬೇರೆಯವರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ. ಅದು ಬೇರೆಯವ್ರಿಗೆ ತಪ್ಪಾಗಿ ಕಾಣುತ್ತೆ, ಅದು ಸರಿ. ಹಾಗೆ ಈ ಎಲ್ಲ ವಿಚಾರಗಳನ್ನು ಪರರ ಸ್ವತ್ತಿಗೆ ಆಸೆ ಪಡಬಾರದು. ಇಂದಿನ ಕಾಲದಲ್ಲಿ ಸಹಜವಾಗಿ ಹೇಳ್ತಾ ಇದ್ರು,
ಪರರ ಆಸ್ತಿ ಪಾಷಾಣ ಇದ್ದಂಗೆ ಅಂತ ಹಳ್ಳಿನಲ್ಲಿ ಗಾದೆ. ಪರರ ಆಸ್ತಿ ಪಾಷಾಣ ಇದ್ದಂಗೆ, ಬೇರೆಯವರ ಆಸ್ತಿ ಪಾಷಾಣ ಅಂದರೆ ವಿಷ ಇದ್ದಂಗೆ ಅಂತ. ಎಂಥ ಅದ್ಭುತವಾದ ನುಡಿ ನೋಡಿ ಇದು. ಹಾಗೆಯೇ ಬದುಕಿನಲ್ಲಿ ಈ ರೀತಿ ಚಿಂತನೆ ಮಾಡಬೇಕು. ನನ್ನದಲ್ಲದ ದೇಹದ ಜೊತೆ ನಾನು ಬದುಕ್ತಾ ಇದ್ದೀನಿ, ನನ್ನದು ಯಾವುದೂ ಇಲ್ಲ ಈ ಸೃಷ್ಟಿಯಲ್ಲಿ. ನಮ್ಮ ಅಪ್ಪ ಅಮ್ಮನೇ ನನ್ನ ಜೊತೆಯಲ್ಲಿಲ್ಲ, ನನ್ನ ದೇಹ ಕೊಟ್ಟಂಥವ್ರೆ ನನ್ನ ಜೊತೆಯಲ್ಲಿಲ್ಲ. ಈ ದೇಹನೂ ಕೂಡ ಪ್ರತಿದಿನ ಕೃಶವಾಗ್ತಾ ಇರುತ್ತೆ, ಇದು ನನ್ನದು ಅಲ್ಲ. ಇನ್ನು ಪ್ರತಿದಿನ ಪ್ರಕೃತಿಲೂ ಬದಲಾವಣೆಗಳಾಗ್ತಾ ಇದೆ, ಏನೇನೆಲ್ಲ ಆಗ್ತಾ ಇದೆ. ಯಾವುದು ನಿರಂತರವಾಗಿ ಇಲ್ಲ, ಯಾವುದು ಶಾಶ್ವತವಾಗಿ ಇಲ್ಲ. ಈಗಿರುವ ಜಗತ್ತಿನಲ್ಲಿ ನಾನು ಬದುಕಬೇಕಾದರೆ ನೆಮ್ಮದಿಯಿಂದ ಬದುಕಬೇಕು. ನಿದ್ರೆ ಮಾಡಿದಾಗ ತೃಪ್ತಿಯಿಂದ ನಿದ್ರೆ ಮಾಡಬೇಕು. ಅದಕ್ಕೆ ಕೆಲವರು ಕ್ವಶನ್ ಕೇಳ್ಕೊತಾರೆ, ಅಯ್ಯೋ ಕೊಳ್ಳೆ ಹೊಡೆದಿರೋರು ಗುರೂಜಿ ಆರಾಮಾಗಿದ್ದಾರೆ ಅಂತ. ನೀವು ಹಂಗೆ ಅನ್ಕೋತೀರಿ. ಒಂದು ದಿನ ಅವರ ಮಾಡಿದ ತಪ್ಪು ಎಲ್ಲವೂ ಖಂಡಿತ ಕೊನೆಯಲ್ಲಿ ಬದುಕಿನ ಅಂತ್ಯದಲ್ಲಿ ಕಾಡುತ್ತೆ. ಇದು ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇದು ಸ್ವಲ್ಪ ಕತೆ ಜಾಸ್ತಿ ಆಯಿತು. ಇಟ್ಸ್ ಓಕೆ, ಫೈನ್. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.